ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ ನೋಡಿ. ಟೈಮ್ ಆಗಲೇ 10 ಗಂಟೆ ಆಗಕ್ಕೆ ಬಂದೈತೆ. 10 ಗಂಟೆ ಹಾಯ್ ಎಕ್ಸಾಕ್ಟ್ 10 ಗಂಟೆ ಆಯ್ತು ನೋಡ್ರಿ. ಸೊ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ. ಸ್ವಲ್ಪ ಡಿಫ್ರೆಂಟಾಗಿ ಐತಿ ಬ್ಲಾಗ್. ಹೋಳಿ ಸೆಲೆಬ್ರೇಷನ್ ಬ್ಲಾಗ್ ಇವತ್ತು ಶೇರ್ ಮಾಡ್ಕೊಳಕತ್ತೀನಿ. ಹಂಗೆ ತಮ್ಮೆಲ್ಲರಿಗೂ ನನ್ನ ಸಬ್ಸ್ಕ್ರೈಬರ್, ನನ್ನ ವ್ಯೂವರ್ಸ್ಗೂ ನನಗೆ ಸಪೋರ್ಟ್ ಮಾಡ್ತಿರೋ ತಮ್ಮೆಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು ನೋಡ್ರಿ. ಆಲ್ಮೋಸ್ಟ್ ನಂದು ಮಾರ್ನಿಂಗ್ ರೂಟೀನ್ ಎಲ್ಲ ಮುಗಿದೈತಿ. ಸೊ ಎಲ್ಲ ಕೆಲಸ ಅಂತೂ ಆಗೈತಿ. ಸಿದ್ಧೂ ಕೆಳಗಡೆ ಹೋಳಿ ಆಡಕ್ಕೆ ಹೋಗ್ಯಾನ. ಸೊ ಇಲ್ಲಿ ನಾನು ಮೆಣಸಿನ್ಕಾಯಿನೂ ಸ್ವಲ್ಪ ಕರೆದ್ಬಿಟ್ಟು ಉಪ್ಪು ಹಚ್ಚಿ ಇಡಬೇಕು. ಇಲ್ಲಿ ನಾನು ಬೋಂಡಾದೆಲ್ಲ ರೆಡಿ ಹಿಟ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ. ಇಲ್ಲೇ ನಾನು ಬ್ರೆಡ್ ಪ್ಯಾಟಿಸಿದ ಚಟ್ನಿ ಅಂತಾರೆ ಕೆಲವೊಬ್ಬರು, ಆಲೂಗಡ್ಡೆ ಪಲ್ಯನೂ ಅಂತಾರೆ. ಆಲೂಗಡ್ಡೆ ಪಲ್ಯ ಸ್ವಲ್ಪ ಹಾಕಿ ಮತ್ತು ಜೀರಿಗೆ, ಧನಿಯಾ ಪೌಡ್ರ್ ಎಲ್ಲ ಹಾಕಿ ಒಗ್ಗರಣೆ ಹಾಕ್ಕೊಂಡು ನಾವೇನು ಫಿಲ್ಲಿಂಗ್ ಮಾಡ್ಕೋತೀವಲ್ಲ ಪರೋಟದ್ದು ಅದೇ ಟೈಪ್ ಸ್ವಲ್ಪ ಆಮ್ಚೂರು ಪೌಡ್ರ್ ಮತ್ತು ಜೀರಿಗೆ ಪೌಡ್ರ್, ಉಪ್ಪು ಮತ್ತು ಕೊತ್ತಂಬರಿ ಎಲ್ಲ ಹಾಕಿ ಸ್ವಲ್ಪ ಅದ್ರಕ್ ಪೇಸ್ಟ್ ಹಾಕಿನಿ. ಬರೀ ಅದ್ರಕ್ ಅಷ್ಟು ಹಾಕಿನಿ. ಸೊ ಇಷ್ಟು ಹಾಕ್ಕೊಂಡು ನಾನು ಬೆಳಗಿನ ಪಲ್ಯ ಮಾಡಿ ಇಟ್ಕೊಂಡಿದ್ದೆ. ಇಲ್ಲ ಈಗ ಹಿಟ್ಟೆಲ್ಲ ಒಣದ ಹಿಟ್ಟು ನಾನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿನಿ. ಡ್ರೈ ಮಿಕ್ಸ್ ಮಾಡಿ ಅಂದರೆ ಮಿಕ್ಸ್ ಮಾಡ್ಬೇಕು, ಜಸ್ಟ್ ಎಲ್ಲ ಸಾಮಾನು ಹಾಕಿ ಇಟ್ಕೊಂಡಿನಿ. ಇನ್ನು ಇದಕ್ಕೆ ಇಲ್ಲೇ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿನಿ. ಒಂದು ಸ್ವಲ್ಪ ಎಣ್ಣೆ ಕಾಯಿಸ್ಕೊಂಡ್ಬಿಟ್ಟು ಇದಕ್ಕೆ ಹಾಕ್ಕೊಂಡು ಅಂದ್ರೆ ಕ್ರಿಸ್ಪಿ ಆಗ್ತಾವಲ್ಲ, ಹೀಗಾಗಿ ಕರಿತಾ ಹಂಗೆ ಇವನ್ನ ಏನದು ಮೆಣಸಿನ್ಕಾಯಿನೂ ಕರಿದು ತೊಗೊಂಡ್ಬಿಟ್ರದು. ಇಷ್ಟು ನನ್ನ ಕಿಚನ್ನ ರೂಟೀನ ಶುರು ಆಯ್ತು ನೋಡ್ರಿ. ಇನ್ನು ಹಾಕ್ಕೊಳಕ್ಕೆ ಎಲ್ಲ ಡಬ್ಬೆ ಅಂತೂ ತೆಗೆದಿಟ್ಟಿನಿ. ಒಂದು ಹಾಟ್ ಬಾಕ್ಸ್ ಇಟ್ಕೊಂಡಿನಿ, ಸ್ವಲ್ಪ ಇಲ್ಲೊಂದು ಸ್ಟೀಲಿಂದ ಇಟ್ಕೊಂಡಿನಿ. ಇಲ್ಲೇ ಪ್ಲೇಟ್ ಇಟ್ಕೊಂಡಿನಿ, ಇಲ್ಲೇ ಸಾಸ್ ಇಟ್ಕೊಂಡಿನಿ, ಮತ್ತು ಇಲ್ಲೇ ಒಂದಿಷ್ಟು ಬ್ರೆಡ್ ಬಂಡಲ್ ತಂದಿಟ್ಕೊಂಡಿನಿ. ಸ್ಯಾಂಡ್ವಿಚ್ ಬ್ರೆಡ್ಡೇ ತೊಗೊಂಬಂದಿನಿ. ಸೊ ಇವನ್ನೆಲ್ಲ ಒಂದು ಸ್ವಲ್ಪ ಇಟ್ಕೊಂಡಿನಿ. ಈಗ ಕಟ್ ಮಾಡ್ಕೊಂಡು ಮಾಡ್ಬೇಕು. ಸೊ ಇಷ್ಟು ಮಾರ್ನಿಂಗ್ ರೂಟೀನ ನಡೆದೈತೆ ನೋಡ್ರಿ. ಇನ್ನು ಇಷ್ಟು ಯಾಕೆ ಮಾಡಾಕತ್ತೀನಿ ಅಂದ್ರೆ ನಾನು ನಿಮಗೆ ಅನ್ನಿಸ್ತಿರ್ಬೇಕು ಇಷ್ಟು ಯಾಕೆ ಮಾಡಾಕತ್ತಾರ ಅಂತ. ಸೊ ಇಲ್ಲಿ ಮತ್ತೆ ನಾವು ಸ್ಟಾಲ್ ಹಚ್ಚಾಕತ್ತೀವಿ. ಮತ್ತು ಭಾಳ ಫೋರ್ಸ್ ಮಾಡಿದ್ರಿ, ಹೀಗಾಗಿ ಮತ್ತು ಹೆಣ್ಮಕ್ಳಿಗೆ ಮಧ್ಯಾಹ್ನ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಟೈಪು ಏನಾರು ಮಾಡು ಅನ್ನಕತ್ರು. ಹೀಗಾಗಿ ಒಂದು 2-3 ಜನ ಅಷ್ಟೇ ಮಾಡಕತ್ತೀವಿ. ಯಾಕಂದ್ರೆ ನಾವು ಪ್ರತಿ ವರ್ಷ ನಾವು ಕೋಜಾಗಿರಿ ಅಂದರೆ ನಿಮಗೆ ಅದೇನು ಸಿಗಿ ಹುಣ್ಣಿಮೆಗೇನು ಸ್ಟಾಲ್ ಮಾಡ್ತೀವಲ್ರಿ, ಅದೇ ರೀತಿನ ಸ್ವಲ್ಪ ಮಧ್ಯಾಹ್ನ ಎಲ್ಲ ಈಗ ಹೆಣ್ಮಕ್ಳೆಲ್ಲ 11 ಗಂಟೆಗೆ ಟೈಮಿಂಗ್ ಹೇಳ್ಯಾರ. ಸೊ ಮೀಟಿಂಗ್ ಆಯ್ತು ಅಂತ ಮನೆ ವ್ಲಾಗ್ನಾಗೇನ ಶೇರ್ ಮಾಡ್ಕೊಂಡಿದ್ದೆಲ್ಲ. ಸೊ ಇದೇ ಎಲ್ಲ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಕೆಳಗಡೆ ಎಲ್ಲ ಮಸ್ತಾಗಿ ಹೋಳಿ ಆಟ ಆಡಿ ಮತ್ತು ಸ್ನ್ಯಾಕ್ಸ್ ಅದು ತಿಂದು ಬರೋದು ಅಂತಂದು. ಸೊ ಹೀಗಾಗಿ ನಮಗೆ ಸ್ಟಾಲ್ ಹಾಕಕ್ಕೆ ಸ್ಟಾಲ್ ಅಂದರೆ ಜಸ್ಟ್ ನಾವು ಹಂಗೆ ತುಂಬಿಕೊಂಡು ಬಾಕ್ಸ್ನಾಗ ತುಂಬ್ಕೊಂಡು ಒಂದು ಟೇಬಲ್ ಮೇಲೆ ಇಟ್ಕೊಂಡು ಜಸ್ಟ್ ಎಲ್ಲ ಸರ್ವ್ ಮಾಡ್ತೀವಿ ಅಷ್ಟೈತಿ. ಇವತ್ತಿಂದ ವಿಶೇಷ ಅಂದರೆ ಈ ವರ್ಷ ಸ್ವಲ್ಪ ಡಿಫ್ರೆಂಟಾಗಿ ಮಾಡಾಕತ್ತೀವಿ. ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಆಟ ಆಡಿ ಎಣ್ಣೆ ಕಾದತಿ ಅಂತ ಅಂದ್ಕೊಂಡು ನಾನು ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ ಹಿಟ್ಟು. ಹೀಗಾಗಿ ಬೆಳಗ್ಗೆ ಒಂದು ಸ್ವಲ್ಪ ಲಘುನೇ ಎದ್ದು ಇದೆಲ್ಲ ಮಾಡಿಕೊಂಡು ರೆಡಿ ಮಾಡಿಕೊಂಡು ಸ್ವಲ್ಪ ಕ್ಲೀನಿಂಗ್ ಕೆಲಸನ ಮುಗಿಸ್ಕೊಂಡು ಮತ್ತು ನಾನು ಫ್ರೆಶ್ಶಾಗಿ ವ್ಲಾಗ ಶುರು ಮಾಡಕತ್ತೀನಿ ನೋಡ್ರಿ. ಜಸ್ಟ್ ಈ ಪಲ್ಯದ ರೆಸಿಪಿ ನಿಮ್ಗೆ ಏನಾದರೂ ಬೇಕಾದ್ರೆ ಮತ್ತೆ ನಾನು ಮಾಡಿದ್ರೆ ಶೇರ್ ಮಾಡ್ಕೊತೀನಿ. ಈಸಿ ಐತಿ. ಬಟಾಟೆ ಕುದಿಸ್ಕೋಬೇಕು. ನಾವು ಒಗ್ಗರಣೆಗೆ ಒಂದು ಈರುಳ್ಳಿ ಹಾಕ್ತೀನಿ, ಇಷ್ಟು ಬಟಾಟೆಗೂ. ಮತ್ತು ಮೇನ್ ಅಂದರೆ ಹಸಿಕಾಯಿ ಹುರ್ಕೊಂಡು ಹಸಿಮೆಣ್ಸಿನ್ಕಾಯಿ ಹುರಿದು ಅದಕ್ಕೆ ಉಪ್ಪು ಜೀರಿಗೆ ಏನು ಹಾಕಿ ನಾವು ಪೇಸ್ಟ್ ಮಾಡಿರ್ತೀವಲ್ಲ ಅದನ್ನು ಒಂದಿಷ್ಟು ಹಾಕ್ಕೊಂಡು ಮಸ್ತಾಗಿ ಸ್ಮ್ಯಾಶ್ ಮಾಡ್ಬೇಕಷ್ಟೆ. ಅದು ಒಂದು ಮೇನ್ ಇರುತ್ತೆ. ಆ ರೀತಿ ಪಲ್ಯ ಮಾಡಿಕೊಂಡು ಬ್ರೆಡ್ಗೆ ಹಚ್ಚಿ ನಾವು ಮತ್ತೆ ಕಡಲೆ ಹಿಟ್ಕೊಂಡು ಮಾಡ್ತೀವಲ್ಲ ಅದು ಬ್ರೆಡ್ ಪ್ಯಾಟೀಸ್. ಭಾಳಷ್ಟು ಜನರಿಗೆ ಗೊತ್ತೈತಿ. ಹೀಗಾಗಿ ನಾನು ಡಿಟೇಲ್ ರೆಸಿಪಿನ ಶೇರ್ ಮಾಡ್ಕೊಳ್ಳೋಕೆ ಆಗಲ್ಲ. ಜಸ್ಟ್ ಇವತ್ತಿನ ಬ್ಲಾಗ್ನಾಗ ಏನು ಪ್ಲ್ಯಾನ್ ಐತಿ ಹೋಳಿ ಹಬ್ಬದ ಅನ್ನೋದನ್ನು ಶೇರ್ ಮಾಡ್ಕೊಂಡಿನಿ. ಟೈಮ್ ಆಗಲೇ 10 ಗಂಟೆ ಆಯಿತು. 11 ಗಂಟೆಗೆ ಬರೋಕ್ಕೆ ಹೇಳ್ಯಾರ. ಸೊ 1 ತಾಸ್ನಾಗ ಎಷ್ಟು ಹಾಕೋ ಅಷ್ಟು ಕರಿತೀನಿ. ನಾನು ಒಂದು ಸ್ವಲ್ಪ ಲೇಟಾಗೆ ಹೋಗ್ಬೇಕಂತ ಮಾಡೀನಿ. ಇನ್ನೂ ಸ್ವಲ್ಪ ಕರ್ಕೊಂಡು 11:30 ತನಕ ನಾನು ಇಷ್ಟೆಲ್ಲ ತೊಗೊಂಡು ಹೋಗ್ತೀನಿ. ಜಸ್ಟ್ ಕರಿಯಾಕೆ ನಿಂದಿರ್ತೀನಿ ಇವಾಗ. ಹಾಗಾಗಿ ಸ್ವಲ್ಪ ಯಾಕಂದ್ರೆ ಒಂದು 50-60 ಪ್ಯಾಟೀಸ್ ಮಾಡ್ಬೇಕು ನಾನು. ಹೀಗಾಗಿ ಸ್ವಲ್ಪ ಗಡ್ಬಡನ ಆಕತಿ. ಎಣ್ಣೆ ಕಾಯ್ತು ಇದೆಲ್ಲ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮತ್ತು ಹಂಗೆ ಸ್ವಲ್ಪ ಕ್ಲಿಪ್ಸ್ ತೊಗೊಂಡು ಇವತ್ತಿನ ಬ್ಲಾಗ್ನಾಗ ಶೇರ್ ಮಾಡ್ಕೋತೀನಿ. ಸೊ ಭಾಳ ಇಂಟ್ರೆಸ್ಟಿಂಗ್ ಐತಿ ಬ್ಲಾಗು. ಸ್ಕಿಪ್ ಮಾಡಿದೆ ನಾನು ನೋಡಿರಿ. ಹಂಗೆ ನನಗೆ ಸಪೋರ್ಟ್ ಮಾಡಿರಿ.
ಸಿದ್ದು ಏ ಸಿದ್ದು ಏ ಸಿದ್ದು ನೋಡ್ರಿ. ಇನ್ನು ನಮ್ಮ ಅಪಾರ್ಟ್ಮೆಂಟ್ನೊಳಗೆ ಹುಡುಗರಾಗಲಿ 8 ಗಂಟೆಗೆ ನಮ್ಮ ಮುಂಜಾನೆ ಬಣ್ಣ ಶುರು ಮಾಡಿದ್ದಾರೆ ನೋಡ್ರಿ ಆಟ ಆಡೋಕೆ. ಸೊ ಸಿದ್ದನು ಸ್ವಲ್ಪ ಲಘುನ ಹೋಗಿದ್ದ. ನಾನು ನನ್ನ ಕ್ಲೀನಿಂಗ್ ರೂಟೀನು ಮತ್ತು ಡೈಲಿ ರೂಟೀನು ಮತ್ತು ಅದ್ರ ಜೊತೆಗೆ ನನ್ನ ಪ್ಯಾಟೀಸಿಂದ ಒಂದು ಇತ್ತಲ್ರಿ ಮಾಡೋದು, ಒಂದು 50-60 ಎಲ್ಲ ಮಾಡಬೇಕಿತ್ತಲ್ಲ. ಹೀಗಾಗಿ ನಾನು ಕಿಚನ್ನಾಗ ಭಾಳ ಅಂದ್ರೆ ಭಾಳ ಬ್ಯುಸಿನೇ ಇದ್ದೆ ಇವತ್ತು. ಸೊ 11 ಗಂಟೆಗೆಲ್ಲ ನಾನು ಕೆಲಸ ಮುಗಿಸ್ಬೇಕಿತ್ತು. ಹೀಗಾಗಿ ಇನ್ನು ಇವನ್ನೆಲ್ಲ ನಮ್ಮ ಮನೆಯವರು ಒಂದಿಷ್ಟು ವಿಡಿಯೋ ಕ್ಲಿಪ್ಸ್ ತೊಗೊಂಡಿದ್ರು ಸಿದ್ದು ಆಟ ಆಡೋದು. ಹೀಗಾಗಿ ರಾತ್ರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ರೀ. ಅವೆಲ್ಲ ಪನ್ನಿ ತುಂಬೋದು, ಪ್ಲಾಸ್ಟಿಕ್ನೊಳಗೆಲ್ಲ ಕಲರ್ ತುಂಬೋದು ಎಲ್ಲ ರೆಡಿ ಮಾಡೇ ಇಟ್ಕೊಂಡಿದ್ದ, ಕಲರ್ ಎಲ್ಲ ತಂದು. ಬೆಳಗ್ಗೆ ಅವನು ಎದ್ದು ಸ್ವಲ್ಪ ಹಾಲು ಬಿಸ್ಕೆಟು ತಿಂದು ಹೋಗೇ ಬಿಟ್ಟ ಕೆಳಗಡೆ. ನನಗೂ ಆರಾಮಾಗಿ ನಾನು ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡು ಮತ್ತು 10 ಗಂಟೆಗೆ ನಾನು ಕರೆಯೋಕ್ಕೆ ಶುರು ಮಾಡಿದೆ. ಸುಮಾರು ಒಂದು 60-70 ಮಾಡಬೇಕಿತ್ತು ನಾನು, ಯಾಕಂದ್ರೆ ಮನೆಯಾಗೂ ಮತ್ತೆ ಬೇಕಾಗಿತ್ತಲ್ಲ ರೀ. ಹೀಗಾಗಿ ಧೀರಜಿಗಂತೂ ರಜೆ ಇರಲಿಲ್ಲ, ಅವನು ಕಂಪ್ನಿಗೆ ಹೋಗಿದ್ದ. ಸೊ ನಮ್ಮ ಮನೆಯವರು ಹೋಗಬೇಕಿತ್ತು. ಹೀಗಾಗಿ ನಾನು ಮತ್ತು ಸಿದ್ದು ಅಷ್ಟೇ ಇದ್ವಲ್ರಿ. ಸೊ ಅವರು ಒಂದು ಸ್ವಲ್ಪ ಹೋಗಿ ಬರ್ತೀನಿ ಅಂತಂದು ಹೇಳಿ ಹೊರಡಾಕತ್ತಿದ್ರು. ಹೀಗಾಗಿ ಒಂದಿಷ್ಟು ಕ್ಲಿಪ್ಸನ್ನು ನಾನು ಇಲ್ಲೇ ಆ್ಯಡ್ ಮಾಡಾಕತ್ತೀನಿ. ನಮ್ಮ ಸಿದ್ದುಂದು ಹೋಳಿ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಆಯ್ತು ನೋಡ್ರಿ. ಅಷ್ಟೊತ್ತೊಳಗೆ ನನಗೂ ಎಲ್ಲ ಕರೆವಾದವು. ಸುಮಾರು ಸದ್ಯಕ್ಕಂದ್ರೆ ಒಂದು 60 ಮಾಡ್ಕೊಂಡೀನಿ. ಇನ್ನು ಮನ್ಯಾಗ ಮತ್ತೆ ಬೇಕಂದ್ರೆ ಮಧ್ಯಾಹ್ನ ಮಾಡಿಕೊಂಡ್ರು ಆತಂತಂದು ಹೇಳಿ. ಸೊ ಇವನ್ನೆಲ್ಲ ತೊಗೊಂಡು ಇನ್ನು ಕೆಳಗಡೆ ಹೋಗ್ಬೇಕು. ಅಷ್ಟೊತ್ತಿಗೆ ಸಿದ್ದು ಅಂದ್ರೆ 11:30 ಅಷ್ಟೊತ್ತಿಗೆ ಸಿದ್ದುನು ಮೇಲೆ ಬಂದ ನೋಡ್ರಿ. ಇನ್ನು ಹುಡುಗರು ಆಟ ಆಡಾಕತ್ತಿದ್ವು. ಇವನಿಗೆ ಎಷ್ಟು ಬೇಕೋ ಅಷ್ಟು ಆಟ ಆಡಿ ಎಂಜಾಯ್ ಮಾಡಿ ಬಂದು ಸ್ನಾನ ಮಾಡಿ ಎಲ್ಲ 11:30 ಅಷ್ಟೊತ್ತಿಗೆ ರೆಡಿ ಆಗಿದೆ. ಇನ್ನು ನಾನು ಕೆಳಗೆ ತೊಗೊಂಡು ಹೋಗ್ತೀನಿ ಬರ್ರಿ. Video. Do something. Oh. Happy Holi. 1, 2, 3. Happy Holi. Again. 1, 2, 3. Ali. Woo. Wapis. Happy Holi. ಇನ್ನು ಎಲ್ಲರೂ ಮಸ್ತಾಗಿ ಬಣ್ಣ ಆಡಿ ಸ್ನ್ಯಾಕ್ಸ್ ತಿಂದು ಹೋಳಿ ಹಬ್ಬ ಸೆಲೆಬ್ರೇಷನ್ ಮಾಡಿದ್ವಿ ನೋಡ್ರಿ. ಇವತ್ತಿನ ವ್ಲಾಗು ಈ ರೀತಿ ಇತ್ತು ನೋಡ್ರಿ. ಸ್ವಲ್ಪನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು. ಬಾಯ್.